ನಮಸ್ಕಾರ ವೀಕ್ಷಕರೇ. ಏಪ್ರಿಲ್ 9ಕ್ಕೆ ಮತದಾನ, ಮೇ 4ಕ್ಕೆ ಫಲಿತಾಂಶ. ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕೇಂದ್ರ ಚುನಾವಣಾ ಆಯೋಗ ಅನೌನ್ಸ್ ಮಾಡಿದೆ. ಬಾಗಲಕೋಟೆ ವಿಚಾರಕ್ಕೆ ಬರೋದಾದ್ರೆ HY ಮೇಟಿ ಅವರು 5 ಬಾರಿ ಶಾಸಕರು, ಸಂಸದರು, ಸಚಿವರು ಎಲ್ಲವೂ ಆಗಿದ್ದವರು. ಮುಂಚೆ ಗುಳೇದಗುಡ್ಡ ವಿಧಾನಸಭಾ ಕ್ಷೇತ್ರ, ಆನಂತರದಲ್ಲಿ ಬಾಗಲಕೋಟೆ ಹೆಂಗೆ ಅಂದರೆ ಮುಳುಗಡೆಯಲ್ಲಿ, ಅಂದರೆ ಆಲಮಟ್ಟಿ ಹಿನ್ನೀರಿನಲ್ಲಿ ಮುಳುಗಡೆ ಆಗಿ ಅದರೊಳಗೆ ಕಳೆದೋಗಿರುವಂತಹ ಸಾಕಷ್ಟು ಸಾಮ್ರಾಜ್ಯಗಳ ಕಥೆಯನ್ನು ಹೇಳುತ್ತೆ. ನವನಗರ ನಿರ್ಮಾಣ ಆಗಿದೆ, ಒಂಥರ ಕೊರೋನಾ ಇದ್ದಂಗೆ, ಸಿಟಿಲಿ ಜನ ಕಡಿಮೆ. ನೀವು ಆರಾಮ್ಸೆ ಹೋಗಿ ಬಾಗಲಕೋಟೆಯಲ್ಲಿ ಸೆಟ್ಲ್ ಆಗ್ಬೋದು, ರಿಟೈರ್ಮೆಂಟ್ ಲೈಫ್ ಮಾಡ್ಬೋದು. ಪ್ರಶಾಂತವಾಗಿದೆ ಊರು, ತುಂಬ ಖುಷಿ ಆಯ್ತು ನನಗೂ. ದುಡ್ಡುಟ್ಟಲ್ಲ, ಉದ್ಯೋಗ ಇಲ್ಲ, ರೋಡ್ಗಳ ಖಾಲಿ, ಅಂಗಡಿಗಳ ಖಾಲಿ, ಜನದಟ್ಟಣೆ ಇಲ್ಲ. ಒಂಥರ ಎಲ್ಲ ಕೊರೋನಾ ಬಂದ್ಬಿಟ್ಟೈತನೋ ಊರಿಗೆ, ಎಲ್ಲ ವಲಸೆ ಹೋಗ್ಬಿಟ್ಟವ್ರೇನೋ ಅನ್ನೋಂಗೆ. ರೋಡ್ಗಳು, ಚರಂಡಿ, ಮತ್ತೊಂದು ಮಗದೊಂದು, ವಾವ್, ವಂಡರ್ಫುಲ್, ಪಕ್ಕಾ ಪ್ಲಾಂಟ್ ಸಿಟಿ, ಚಂಡೀಗಢ ಮಾದರಿಯಲ್ಲಿ ಆಗಿರುವಂಥ ನಗರ. ಆದರೆ ಉದ್ಯೋಗಾವಕಾಶ ಮತ್ತೊಂದು ಮಗದೊಂದು ಬಂದರೆ ಜನ ಗುಳೆ ಹೋಗ್ಬೇಕ್ರಿ. ಏನು ಸಾಮ್ರಾಜ್ಯಗಳು ಅಳಿದ್ರು ಅಷ್ಟೇ, ಸಾಮ್ರಾಜ್ಯಗಳು ಸೃಷ್ಟಿಯಾದರೂ ಅಷ್ಟೇ. ಜನ ನೋಡಿ, ದಾವಣಗೆರೆ ರೀಟೆಕ್ ನೋಡಿ, ಬಾಗಲಕೋಟೆ ಅಂತ ಬರೀ ಪಕ್ಕ ಹುಬ್ಳಿಲಿ ಏರ್ಪೋರ್ಟ್ ಐತೆ, ಬಳ್ಳಾರಿಲಿ ಏರ್ಪೋರ್ಟ್ ಐತೆ, ಬೆಳಗಾವಿಲಿ ಏರ್ಪೋರ್ಟ್ ಐತೆ. ಬಾಗಲಕೋಟೆ ಇಂಪ್ರೂವ್ಮೆಂಟ್ ಇಲ್ಲ. ಏನು 100-120 ಕಿಲೋಮೀಟರ್ ಸಿಗೋಂಥ ಊರುಗಳು. ಬಾಗಲಕೋಟೆಗೆ ಆರಾಮ್ಸೆ ಯಾವ ಇಂಡಸ್ಟ್ರಿಗಳು ಬೇಕಾದ್ರೆ ನಾನು ಹೇಳ್ತೀನಿ, ಇನ್ಫೋಸಿಸೋ, ವಿಪ್ರೋನೋ, ಮಗದೊಬ್ಬರು IT BT ಹೋಗಿ ಆರಾಮ್ಸೆ ಸೆಟ್ಲ್ ಆಗ್ಬೋದು, ದೊಡ್ಡ ಸಾಮ್ರಾಜ್ಯ ಕಟ್ಬೋದು. ಎಸ್, ಬಾಗಲಕೋಟೆ ಬೈ ಎಲೆಕ್ಷನ್ ವಿಚಾರಕ್ಕೆ ಬರೋದಾದರೆ HY ಮೇಟಿ ಅವರ ನಿಧನದಿಂದಾಗಿ ತೆರವಾಗಿರುವಂಥ ಕ್ಷೇತ್ರ. ಕಾಂಗ್ರೆಸ್ನಲ್ಲಿ ಅವ್ರ ಮನೆಯಲ್ಲೇ 4 ಜನ ಅವರೇ. ಮಲ್ಲಿಕಾರ್ಜುನ್ ಮೇಟಿ ಹಿರಿ ಮಗ, ಉಮೇಶ್ ಮೇಟಿ 2ನೇ ಮಗ, ಬಾಯಕ್ಕ ZPL ಅವರೇ ಮಗಳು, ಹಿರಿ ಮಗಳು, ನಂತರ ಮಾದೇವಿ. ಆದರೆ ಆಟಕ್ಕಿರೋದು 4 ಜನ, ಲೆಕ್ಕಕ್ಕಿರೋದು 2. ಒಂದು ಉಮೇಶ್ ಮೇಟಿ ಮತ್ತು ಇನ್ನೊಬ್ಬರು ಮಲ್ಲಿಕಾರ್ಜುನ್ ಮೇಟಿ. ಇಬ್ಬರೂ ಮಾತಾಡಿಸ್ದೆ, ಖುಷಿ ಅನ್ನಿಸ್ತ್ರಿ. ಇವತ್ತು ಗ್ರಾಮ ಪಂಚಾಯತಿ ಗೆದ್ದುಬಿಟ್ರೆ ಅವ್ರ ಮಕ್ಕಳು ನಡೆಯೋಕ್ಕಾಗಲ್ಲ. ಫಾರ್ಚುನರು, ಕ್ರಿಸ್ಟಾ, ರೇಂಜ್ ರೋವರು ಹಾಕೊಂಡು ಸುತ್ತಾ ಇರ್ತಾರೆ. ಇವ್ರ ಅಪ್ಪ 5 ಸಲ MLA, MP, ಮಿನಿಸ್ಟ್ರು. ಏನು ಸಿಂಪಲ್ ರೀ. ಮಲ್ಲಿಕಾರ್ಜುನ ಮೇಟಿ ಮತ್ತು ಉಮೇಶ್ ಮೇಟಿ. ನಾವು ಒಂದಷ್ಟು ಕಡೆ ಜನರನ್ನು ಮಾತಾಡಿಸ್ತಾ ಇದ್ದೆ ನಾನೇ, ವಿದ್ಯಾಗಿರಿ, ನವನಗರ, ಮತ್ತೊಂದು ಕಡೆ, ಮಗದೊಂದು ಕಡೆ. ಅಲ್ಲಿ ಯಾರು ಸಿಗ್ತವ್ರು, ಸರ್ ಬೆಂಗಳೂರಿಂದ ಬಂದಿದ್ದೀರಾ ಮೀಡಿಯಾದವರು? ಹೌದು ಸರ್. ಎಲ್ಲಿ ಸಿಗ್ತಾರೆ ಇವರಿಬ್ಬರು? ಎಲ್ಲೂ ಸಿಗಲ್ಲ ಸರ್, ಇರಿ ನಾವೇ ಫೋನ್ ಮಾಡ್ತೀವಿ, ನಾವಿರೋ ಜಾಗಕ್ಕೆ ಬರ್ತಾರೆ ಅಂತ. ಅಷ್ಟು ಸಿಂಪಲ್. ಇಬ್ಬರು ಕೂಡ ಬಾಗಲಕೋಟೆ ಪ್ರೆಸ್ ಕ್ಲಬ್ಬಲ್ಲಿ ಸಿಕ್ಕಿದ್ರು. ನನಗೆ ಆಶ್ಚರ್ಯ ಅನ್ನಿಸ್ಬಿಡ್ತೀರಿ, ಇಷ್ಟೊಂದು ದೊಡ್ಡ ಮನೆತನದ ಮಕ್ಕಳು ಎಷ್ಟು ಸಿಂಪಲ್ ಆಗವ್ರೆ ಅವರು ಅಂದರೆ. ಈಗ ಮಲ್ಲಿಕಾರ್ಜುನ್ ಮೇಟಿಗ, ಉಮೇಶ್ ಮೇಟಿಗ ಟಿಕೆಟು, ಇದು ಚರ್ಚೆ ಆಗ್ತಿರೋಂಥ ವಿಚಾರ. ನಾನು ಹೇಳ್ತೀನಿ, ಬಾಗಲಕೋಟೆ ಹಳ್ಳಿಗಳ ಕಡೆ ಹೋಗ್ಬಿಟ್ರೆ 100ಕ್ಕೆ 90 ಜನ ಉಮೇಶ್ ಮೇಟಿ ಅಂತಾರೆ, 100ರಲ್ಲಿ 10 ಜನ ಮಲ್ಲಿಕಾರ್ಜುನ್ ಮೇಟಿ ಅಂತಾರೆ. ಇದು ನನಗೆ ಸಿಕ್ಕಿರುವಂಥ ಸ್ಯಾಂಪಲ್ಸ್. ಸಿಟಿಗೆ ಬಂದರೆ 10ರಲ್ಲಿ 6 ಜನ ಮಲ್ಲಿಕಾರ್ಜುನ್ ಮೇಟಿ ಅಂತಾರೆ, 10ರಲ್ಲಿ 4 ಜನ ಉಮೇಶ್ ಮೇಟಿ ಅಂತಾರೆ. ಅಲ್ಲಿಗೆ ಇಬ್ಬರು ಕೂಡ ತಂದೆಯ ವರ್ಚಸ್ಸನ್ನು ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಹಿರಿಯರಾದಂಥ ಮಲ್ಲಿಕಾರ್ಜುನ್ ಮೇಟಿ ದಾವಣಗೆರೆ, ಬಾಗಲಕೋಟೆ ಸಿಟಿ ಭಾಗದಲ್ಲಿ, ಹಾಗೆ ಒಟ್ಟಾರೆ ಬಾಗಲಕೋಟೆ ಅಂತ ಒಂದಾಗ ವರ್ಚಸ್ಸಿದ್ರೆ, ಉಮೇಶ್ ಮೇಟಿ ಪ್ಯೂರ್ಲಿ ಹಳ್ಳಿಗಳ ಕಡೆ ಕಾನ್ಸಂಟ್ರೇಟ್ ಮಾಡ್ತಾರೆ. ತಿಮ್ಮಾಪುರ ಅಂತ ಅವ್ರ ಊರಿದೆ, ಅಲ್ಲಿಗೂ ಹೋಗಿದ್ದೆ. ವಂಡರ್ಫುಲ್. ಹಳ್ಳಿಗಳಲ್ಲಿ ಅಂದರೆ ಬಾಗಲಕೋಟೆ ಅಂತ ಬಂದಾಗ ತುಂಬ ಚೆನ್ನಾಗಿದೆ. ಹಳ್ಳಿಗಳ ಕಡೆ ಜನ ನೆಮ್ಮದಿಲಿ ಜೀವನ ಮಾಡ್ತಾ ಇದ್ದಾರೆ. ಆದರೆ ಉದ್ಯೋಗ ಅವಕಾಶ ಇಲ್ಲ. ಅಯ್ಯೋ, ನಮ್ಮ ಮಕ್ಕಳೆಲ್ಲ ಓದ್ತಾರೆ, ಊರಿಗೆ ಬೆಂಗಳೂರಿಗೆ ಹೋಗ್ತಾರೆ, ಹೈದ್ರಾಬಾದ್ಗೆ ಹೋಗ್ತಾರೆ ಅಂತಾರೆ. ಸೊ ಆದ್ಯತೆ ಮೊದಲನೇ ಮಗನಿಗೆ ಆಗೋದಾದರೆ, ವರ್ಚಸ್ಸು ಅಲ್ಲ ಇಲ್ಲಿ, ವರ್ಚಸ್ಸಲ್ಲ, ಆದ್ಯತೆ ಮೊದಲ ಮಗನಿಗೆ ಆಗೋದಾದ್ರೆ ಮಲ್ಲಿಕಾರ್ಜುನ್ ಮೇಟಿಗೆ ಟಿಕೆಟ್ ಸಿಗುತ್ತೆ. ಅಥವಾ ವರ್ಚಸ್ಸಿನ ಆಧಾರದ ಮೇಲೆ ಭವಿಷ್ಯವನ್ನು ನೋಡಬೇಕು. ಬರೀ ಇದೊಂದು ಬೈ ಎಲೆಕ್ಷನ್ ಅಲ್ಲ, 28ಕ್ಕೂ ನಾವು ಫೀಲ್ಡ್ ರೆಡಿ ಮಾಡ್ಕೋಬೇಕು ಅಂದರೆ ಉಮೇಶ್ ಮೇಟಿಗೆ ಟಿಕೆಟ್ ಸಿಗುತ್ತೆ. ಇದು ನನಗೆ ಇರುವಂಥ ಅನಿಸಿದಂಥ ಅಭಿಪ್ರಾಯ. ನೀವು ಬಾಗಲಕೋಟೆ ಭಾಗದ ಜನ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಯಾಕಂದರೆ ಎಲೆಕ್ಷನ್ ಅನೌನ್ಸ್ ಆಗೋಗ್ಬಿಟ್ಟಿದೆ. ಏಪ್ರಿಲ್ 9ಕ್ಕೆ ವೋಟಿಂಗು. ಕಾಂಗ್ರೆಸ್ನಿಂದ ಯಾರು ಅಭ್ಯರ್ಥಿ ಆಗಬೇಕು, ಮಲ್ಲಿಕಾರ್ಜುನ್ ಮೇಟಿ ಅವರು ಉಮೇಶ್ ಮೇಟಿ? ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.